ಮೂಲಭೂತ ಹಕ್ಕುಗಳ ಬಗ್ಗೆ ಕಂಪ್ಲೀಟ್ ಆಗಿ ಒಂದ್ಸರಿ ಆ ಚಾಪ್ಟರ್ನೇ ಗ್ಲಾನ್ಸ್ ಮಾಡ್ತೀನಿ ಇವಾಗ ನಿಮ್ಗೆ. ಓಕೆನಾ? ಭಾಗ ಯಾವುದು? ಮೂರನೇ ಭಾಗ. ಎಲ್ರಿಗೂ ಗೊತ್ತಿರದೆ ಮೂರನೇ ಭಾಗ. ವಿಧಿ ಎಲ್ಲಿಂದ ಇದಾವೆ? 12ರಿಂದ 35. ಮ್ಯಾಕ್ಸಿಮಮ್ ಆಗಿ ಹುಡುಗರು ಏನ್ ಅನ್ಕೊಂತಾರೆ 14ರಿಂದ 35 ಅನ್ಕೊಳ್ತಾರೆ. ಬಟ್ ಅದು 12ರಿಂದ 35. 12 ಕೂಡ ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಬಟ್ ಓದುವಾಗ ಏನಾಗುತ್ತೆ ಅಂದ್ರೆ 14ರಿಂದ ನಮಗೆ ಮೇಜರ್ ಆಗಿ ಆರ್ಟಿಕಲ್ಸ್ ಬರ್ತವೆ. ಓಕೆನಾ? ರೈಟ್ ಟು ಇಕ್ವಾಲಿಟಿ ಬರೋದು 14ರಿಂದ 18. ಡೈರೆಕ್ಟ್ ಅಲ್ಲಿಂದಾನೇ ಬರೋದ್ರಿಂದ ಅಲ್ಲಿಂದ ಓದ್ತೀವಿ. ಬಟ್ ಅದು 12ರಿಂದ 35ನೇ ವಿಧಿಯವರೆಗೂ ಮೂಲಭೂತ ಹಕ್ಕುಗಳು ಇದಾವೆ. ಇವುಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಎಂದು ಕೂಡ, ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಕೂಡ ಮೂಲಭೂತ ಹಕ್ಕುಗಳನ್ನ ಕರೀತಾರೆ. ನ್ಯಾಯ ರಕ್ಷಣೆ ಈ ಹಕ್ಕುಗಳಿಗೆ ಧಕ್ಕೆ ಆದಲ್ಲಿ ನಾಗರಿಕರು ನೇರವಾಗಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೂ ಮೊರೆ ಹೋಗಬಹುದು. ಅಂದ್ರೆ ರಿಟ್ಸ್ ಪವರ್ ಇದೆ ಇದಕ್ಕೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೂ ಮೊರೆ ಹೋಗ್ಬೋದು. ಈ ಮೂಲಭೂತ ಹಕ್ಕುಗಳು ಏನಾದ್ರೂ ವೈಲೆಂಟ್ ಆದ್ರೆ ಅದರ ವಿರುದ್ಧ ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ನಾಗರಿಕರು ಅಂತ. ನೆಕ್ಸ್ಟ್, ಪ್ರಮುಖ 6 ಮೂಲಭೂತ ಹಕ್ಕುಗಳು. ಓಕೆನಾ? ಪ್ರಾರಂಭದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 7 ಮೂಲಭೂತ ಹಕ್ಕುಗಳಿದ್ವು. ಓಕೆನಾ? ಈಗ 6 ಮೂಲಭೂತ ಹಕ್ಕುಗಳಿವೆ. 1978ರಲ್ಲಿ ಆಸ್ತಿ ಹಕ್ಕನ್ನು ತೆಗೆದುಹಾಕಿದ್ರು. ಅದಕ್ಕಿಂತ ಬಿಫೋರ್ 7 ಮೂಲಭೂತ ಹಕ್ಕುಗಳಿದ್ವು. 1978ರಲ್ಲಿ ರೈಟ್ ಟು ಪ್ರಾಪರ್ಟಿ ಅಂದ್ರೆ ಆಸ್ತಿ ಹಕ್ಕನ್ನ ತೆಗೆದುಹಾಕಿ ಅವಾಗ ಜಸ್ಟ್ ಈಗ ಉಳಿದಿರೋದು 6 ಮೂಲಭೂತ ಹಕ್ಕುಗಳು ಇದಾವೆ. ಹಾಗಾಗಿ ಈಗ ಆಸ್ತಿ ತಗೊಂಡಿದ್ದಾರೆ ಗೌರ್ಮೆಂಟ್ ಅವರು ಅಂತಂದು ಇದು ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಕ್ ಬರಲ್ಲ. ಯಾಕಂದ್ರೆ ಅದು ಮೂಲಭೂತ ಹಕ್ಕಿನಿಂದ ತೆಗೆದಿರೋದ್ರಿಂದ ಅದು ಬರೋದಿಲ್ಲ. ಉಳಿದ 6 ಮೂಲಭೂತ ಹಕ್ಕುಗಳನ್ನ ನಾವು ಕ್ವಶನ್ ಮಾಡಬಹುದು ಸುಪ್ರೀಂ ಕೋರ್ಟ್ ಅಲ್ಲಿ. ಹಾಗಾದ್ರೆ ಯಾವ್ಯಾವ ಮೂಲಭೂತ ಹಕ್ಕುಗಳಿದಾವೆ ಅಂತ ನೋಡೋದಾದ್ರೆ, ನೀವು ಕಾನ್ಸ್ಟಿಟ್ಯೂಷನ್ ಓದಿದಿರ ಅಂತಂದ್ರೆ ಇವೆಲ್ಲ ಕಂಪಲ್ಸರಿ ನೀವು ಓದ್ಕೊಂಡೇ ಇರ್ತೀರ. ಇಲ್ಲ ಇದು ಈ ಚಾಪ್ಟರ್ ಕೂಡ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಫೀಲ್ಡ್ ಅಲ್ಲಿ ಇಲ್ಲ ಅಂತ. ಓಕೆ? ಸಮಾನತೆ ಹಕ್ಕು 14ರಿಂದ 18ನೇ ವಿಧಿಯಲ್ಲಿ ಸಮಾನತೆ ಹಕ್ಕು ಬರುತ್ತೆ. ಇದರಲ್ಲಿ ಕಾನೂನಿನಿಂದ ಎಲ್ಲರೂ ಸಮಾನರು, ಜಾತಿ, ಧರ್ಮ, ಲಿಂಗ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಬಾರದು ಅಂತಂದು ಇದರಲ್ಲಿ ಹೇಳುತ್ತೆ. ಸ್ವಾತಂತ್ರ್ಯದ ಹಕ್ಕಿನಲ್ಲಿ 19ರಿಂದ 22ನೇ ವಿಧಿಗಳು ಬರ್ತವೆ. ಇದರಲ್ಲಿ ಮಾತು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಂಘಟನೆ ಮಾಡುವುದು ಮತ್ತು ದೇಶಾದ್ಯಂತ ಸಂಚರಿಸುವ ಹಕ್ಕು ಇರುವುದು ಸ್ವಾತಂತ್ರ್ಯದ ಹಕ್ಕಿನಲ್ಲಿ. ನೆಕ್ಸ್ಟ್, ಶೋಷಣೆ ವಿರುದ್ಧದ ಹಕ್ಕು. ಶೋಷಣೆ ವಿರುದ್ಧದ ಹಕ್ಕು 23ರಿಂದ 24. ಶೋಷಣೆ ವಿರುದ್ಧದ ಹಕ್ಕು 23ರಿಂದ 24. ಮಾನವನ ಮಾರಾಟ, ಬಲವಂತದ ದುಡಿಮೆ ಮತ್ತು ಬಾಲಕಾರ್ಮಿಕ ಪದ್ಧತಿ ನಿಷೇಧ ಬರುವುದು ಶೋಷಣೆ ವಿರುದ್ಧದ ಹಕ್ಕಿನಲ್ಲಿ. ನೆಕ್ಸ್ಟ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28. ತಮಗಷ್ಟೇ ಬಂದ ಧರ್ಮವನ್ನು ಪಾಲಿಸದೆ ಪ್ರಚಾರ ಮಾಡುವ ಮತ್ತು ಧಾರ್ಮಿಕ ಸಂಸ್ಥೆಗಳನ್ನು ನಡೆಸುವ ಹಕ್ಕು ಇರುವುದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಲ್ಲಿ. ನೆಕ್ಸ್ಟ್, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಬರೋದು 29ರಿಂದ 30ನೇ ವಿಧಿ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಬರುವುದು 29ರಿಂದ 30ನೇ ವಿಧಿ. ಅಲ್ಪಸಂಖ್ಯಾತರು ತಮ್ಮ ಭಾಷೆ, ಲಿಪಿ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಳುವ ಮತ್ತು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸುವ ಹಕ್ಕನ್ನು ಹೊಂದಿರುವುದು. ಓಕೆ? ನೆಕ್ಸ್ಟ್, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು 32ನೇ ವಿಧಿ. ಹಕ್ಕುಗಳಿಗೆ ಧಕ್ಕೆ ಆದಾಗ ಸುಪ್ರೀಂ ಕೋರ್ಟ್ ಮೂಲಕ ರಕ್ಷಣೆ ಪಡೆಯುವ ಹಕ್ಕು ಇರುತ್ತದೆ. ಇದಕ್ಕೆ ಅಂಬೇಡ್ಕರ್ ಅವರು ಭಾರತದ ಹೃದಯ, ಭಾರತ ಸಂವಿಧಾನದ ಹೃದಯ, ಆತ್ಮ ಎಂದು ಕರೆದಿದ್ದಾರೆ 32ನೇ ವಿಧಿ. ಓಕೆನಾ? ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋಣ. ಪ್ರತಿ ಒಂದು ವಿಧಿ ಬಗ್ಗೆನೂ ಕೂಡ ಕ್ವಶನ್ಸ್ ಬರುತ್ತೆ. ಅದ್ರ ಮೇಲೆ ಈ ಮೇನ್ ಇದು ಹೆಡ್ಲೈನ್ ಇದೆ ಅಲ್ವಾ, ಇದ್ರ ಮೇಲೆ ಬರುತ್ತೆ. ಈ PPT ಅನ್ನು ನಾನು ಶೇರ್ ಮಾಡ್ತೀನಿ, ಅಲ್ಲಿ ಬೇಕಾದ್ರೆ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಮೇನ್ ಹೆಡ್ಲೈನ್ ಏನಿದೆ ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಸಮಾನತೆ ಹಕ್ಕಿನಲ್ಲಿ ಎಲ್ಲಿಂದ ಎಲ್ಲಿಗಿದಾವೆ? ಓಕೆನಾ? 14ರಿಂದ 18 ಅಂತ ಹೇಳಿದೆ. 14ರಿಂದ 18ನೇ ವಿಧಿ. 14 ಏನ್ ಹೇಳುತ್ತೆ? ಕಾನೂನಿನಿಂದ ಎಲ್ಲರೂ ಸಮಾನರು. 15 ತಾರತಮ್ಯವನ್ನು ನಿಷೇಧ ಮಾಡಿದೆ. ಅಂದ್ರೆ ಧರ್ಮ, ಜಾತಿ, ಲಿಂಗ, ಜನ್ಮಸ್ಥಳ ಆಧಾರದ ಮೇಲೆ ಯಾವುದೇ ನಾಗರಿಕರ ವಿರುದ್ಧ ಸರ್ಕಾರವು ತಾರತಮ್ಯ ಮಾಡುವುದಿಲ್ಲ. ಅಂಗಡಿಗಳು, ಸಾರ್ವಜನಿಕ ಹೋಟೆಲ್ಗಳು, ಬಾವಿ, ಕೆರೆ ನೀರು ಬಳಸಲು ಎಲ್ಲರಿಗೂ ಸಮಾನ ಹಕ್ಕಿದೆ. ಅದರಲ್ಲಿ ಯಾರಿಗೂ ಕೂಡ ತಾರತಮ್ಯವನ್ನು ಮಾಡಬಾರದು ಅನ್ನೋ ದೃಷ್ಟಿಯಿಂದ ಆರ್ಟಿಕಲ್ 15 ಹೇಳುತ್ತೆ ತಾರತಮ್ಯನ ನಿಷೇಧ. ನೆಕ್ಸ್ಟ್, ಆರ್ಟಿಕಲ್ 16 ಏನ್ ಹೇಳುತ್ತೆ? ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ. ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ, ಎಲ್ರಿಗೂ ಅವಕಾಶ. ನೀವು ಓದ್ಕೊಂಡು ಯಾರಾದ್ರೂ ಕೂಡ ಕೆಲಸ ತಗೋಬಹುದು. ಮೇಲ್ಜಾತಿ ಕೀಳ್ಜಾತಿ ಆ ರೀತಿ ಇರುವುದಿಲ್ಲ. ಸರ್ಕಾರದ ಅಧೀನದಲ್ಲಿರುವ ಯಾವುದೇ ಕಚೇರಿಯಲ್ಲಿ ಉದ್ಯೋಗ ನೇಮಕಾತಿಗಾಗಿ ಸಂಬಂಧಿಸಿದ ಎಲ್ಲಾ ನಾಗರಿಕರಿಗೂ ಸಮಾನ ಅವಕಾಶವಿರುತ್ತದೆ. ಹಿಂದುಳಿದ ವರ್ಗದ OBC SC ST ಉದ್ಯೋಗದಲ್ಲಿ ಮೀಸಲಾತಿ ನೀಡಲು ವಿಧಿ ಅವಕಾಶ ನೀಡುತ್ತದೆ. ಹಾಗಾಗಿ ಇದು ಸಮಾನತೆಯ ಉಲ್ಲಂಘನೆ ಅಲ್ಲ. ಅಂದ್ರೆ ನೀವು ಕ್ವಶನ್ ಬರುತ್ತೆ, ಸರ್ ಹಾಗಾದ್ರೆ 16ನೇ ಆರ್ಟಿಕಲ್ ಅಲ್ಲಿ ನೀವು ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ ಅಂತ ಹೇಳ್ತೀರಾ, ಮತ್ತೆ OBC SC ST ಅವ್ರಿಗೆ ರಿಸರ್ವೇಶನ್ ಕೊಡ್ತೀರಾ ಅಂತಂದ್ರೆ ಇದು ಸಮಾನತೆ ಉಲ್ಲಂಘನೆ ಅಲ್ಲ ಅಂತಂದು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಪೊಲಿಟಿ ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಹಾಗಾಗಿ ಇದು ಉಲ್ಲಂಘನೆ ಅಲ್ಲ, ಬದಲಿಗೆ ಸಾಮಾಜಿಕ ಸಮಾನತೆಗೆ ತರುವ ಪ್ರಯತ್ನ. ಅಂದ್ರೆ SC ST ಅವರು, OBC ಅವರು ಈಗ ಏನು ರಿಸರ್ವೇಶನ್ ಕೊಡ್ತಿದ್ದಾರೆ, ಅವರು ಹಿಂದುಳಿದಿದ್ದಾರೆ, ಅವ್ರನ್ನು ಕೂಡ ಈಕ್ವಲೆಂಟ್ ಆಗಿ ತರಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ರಿಸರ್ವೇಶನ್ ಅನ್ನ ಕೊಡ್ತಿದೆ ಅಂತ ಹೇಳ್ತಿದೆ. ನೆಕ್ಸ್ಟ್,
ಆರ್ಟಿಕಲ್ 17 ಅಸ್ಪೃಶ್ಯತೆ ನಿವಾರಣೆ. ಓಕೆನಾ, ಅನ್ಟಚಬಿಲಿಟಿ ಬಗ್ಗೆ ಮಾತಾಡೋದು ಆರ್ಟಿಕಲ್ 17. ಅಸ್ಪೃಶ್ಯತೆಯನ್ನು ಆಚರಿಸುವ ಕಾನೂನು ಬಾಹಿರ ಮತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ಯಾವ್ರೇ ಈಗ ಟಚ್ ಮಾಡಂಗಿಲ್ಲ, ಮುಟ್ಟಂಗಿಲ್ಲ, ಈ ರೀತಿ ಎಲ್ಲ ಮಾಡಂಗಿಲ್ಲ ಅಂತಂದು 17ನೇ ವಿಧಿ ಹೇಳುತ್ತೆ. ನೆಕ್ಸ್ಟ್ ಬಿರುದುಗಳ ರದ್ದತಿ. 18ನೇ ವಿಧಿ ಬಿರುದುಗಳ ರದ್ದತಿ. ಈಗ ರಾಜ ಮಾರ್ತಾಂಡ ಈ ರೀತಿ ಎಲ್ಲ ಬಿರುದುಗಳು ಇರ್ತದೆ ನೋಡ್ರಿ. ಈ ಕೃಷ್ಣದೇವರಾಯ, ರಾಜ ಮಾರ್ತಾಂಡ, ಕೃಷ್ಣದೇವರಾಯರು ಎಲ್ಲ ಕರ್ತಿದ್ರಲ್ಲೋ ಈ ರೀತಿ ಅವನ್ನೆಲ್ಲ ಮಾಡ್ಕೊಳಂಗಿಲ್ಲ ಈಗ. ಅವನ್ನೆಲ್ಲ ಈಗ ಮಿಲಿಟರಿ ಮತ್ತು ಶೈಕ್ಷಣಿಕ ಸಾಧನೆಗಳನ್ನು ಹೊರತುಪಡಿಸಿ ಈಗ ಮಿಲಿಟರಿ ಅವರಿಗೆ ಕೊಟ್ಟಿರ್ತಾರೆ, ಅವು ಇರ್ತವೆ. ಉಳಿದದ್ದೆಲ್ಲವನ್ನು ಮಾಡ್ಕೊಳಂಗಿಲ್ಲ. ಉದಾಹರಣೆ ಡಾಕ್ಟರ್, ಕರ್ನಲ್ ಈ ರೀತಿ. ಸರ್ಕಾರವು ಯಾವುದೇ ವ್ಯಕ್ತಿಗೆ ಬಿರುದುಗಳನ್ನು ನೀಡುವಂತಿಲ್ಲ. ಬ್ರಿಟಿಷರ ಕಾಲದಲ್ಲಿ ರಾಯ್ ಬಹದ್ದೂರ್, ಮಹಾರಾಜ ಅಂತಹ ಬಿರುದುಗಳನ್ನು ಬಳಸುವುದನ್ನು ಇದು ನಿಷೇಧಿಸಿದೆ. ಇಂಥ ಬಿರುದುಗಳನ್ನ ಯಾವುದೇ ರೀತಿಯಾಗಿ ಇವಾಗ ನೀವು ಬಳಸಲು ಅವಕಾಶವಿಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಇದು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಮೊದಲನೇ ರೈಟ್ ಆಗಿರುವ ಸಮಾನತೆ ಹಕ್ಕಿನ ಅಂಡರ್ ಅಲ್ಲಿ ಬರುವ 4 ಆರ್ಟಿಕಲ್ಸ್ ಅದು. ಓಕೆ, ನೆಕ್ಸ್ಟ್ ಸ್ವಾತಂತ್ರ್ಯದ ಹಕ್ಕು. ಇದರಲ್ಲಿ 19ನೇ ವಿಧಿ ಏನ್ ಹೇಳ್ತೇವೆ, 6 ಮೂಲಭೂತ ಹಕ್ಕುಗಳನ್ನು ಹೊಂದಿರುತ್ತೆ ಇದರಲ್ಲಿ. ಓಕೆನಾ, ಸ್ವಾತಂತ್ರ್ಯದ ಹಕ್ಕಿನಲ್ಲಿ 6 ಮೂಲಭೂತ ಸ್ವಾತಂತ್ರ್ಯಗಳು ಹೊಂದಿದೆ. ಯಾವುದು 19ನೇ ವಿಧಿ ಅಂಡರ್ ಅಲ್ಲಿ ಮೂಲಭೂತ ಸ್ವಾತಂತ್ರ್ಯಗಳು ಕಂಡು ಬರ್ತವೆ. ಅದರಲ್ಲಿ ಮತ್ತೆ 19(1)(a) ಅದರಲ್ಲಿ ಮಾತು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಾಂತಿಯುತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ. 19ರಲ್ಲಿ ಮತ್ತೆ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕು ಇರುತ್ತೆ. ಯಾವುದಾದ್ರೂ ಕೂಡ ನೀವು ಸಂಘವನ್ನು ಸ್ಥಾಪಿಸಬಹುದು. ಅದರಲ್ಲಿ ಸಂಘಗಳು, ಒಕ್ಕೂಟ ಅಥವಾ ಸಹಕಾರ ಸಂಘಗಳನ್ನು ಕೂಡ ಸ್ಥಾಪಿಸಲು 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಸಿ ಅಲ್ಲಿ ನಮ್ಗೆ ಅವಕಾಶ ಇರುತ್ತೆ. ಸಬ್ ಕ್ಲಾಸ್ ಡಿ ಅಲ್ಲಿ ಏನಂದ್ರೆ ಸಂಚರಿಸುವ ಸ್ವಾತಂತ್ರ್ಯ, ಭಾರತದಾದ್ಯಂತ ಎಲ್ಲಿ ಬೇಕಾದ್ರೆ ನೀವು ಹೋಗ್ಬೋದು. ಓಕೆನಾ, ಇಲ್ಲಾಂದ್ರೆ ನೀವು ಕರ್ನಾಟಕದಲ್ಲಿ ಮಾತ್ರ ಇರೋದು ಆತರ ಇಲ್ಲ. ನೀವು ತಮಿಳ್ನಾಡಿಗೆ ಹೋಗ್ಬೋದು, ಕೇರಳಕ್ಕೆ ಹೋಗ್ಬೋದು, ಡೆಲ್ಲಿಗೆ ಹೋಗ್ಬೋದು, ತಮಿಳ್ನಾಡಿಗೆ ಹೋಗ್ಬೋದು. ಓಕೆನಾ, ಡೆಲ್ಲಿ ಅಥವಾ ಲೇ ಲಡಾಕ್ ಹೋಗ್ಬೋದು, ಎಲ್ಲಾದ್ರೂ ನೀವು ಮತ್ತೆ ಹಿಮಾಚಲಕ್ಕೆ ಹೋಗ್ಬೋದು, ಎಲ್ಲಾದ್ರೂ ಹೋಗ್ಬೋದು. ನಿಮ್ಗೆ ಸಂಚರಿಸುವ ಸ್ವಾತಂತ್ರ್ಯವು ಕೂಡ ಕೊಟ್ಟಿದೆ. ನೆಕ್ಸ್ಟ್ ಸಬ್ ಕ್ಲಾಸ್ ಇ ಅಲ್ಲಿ ವಾಸಿಸುವ ಹಕ್ಕು. ಭಾರತದ ಯಾವುದೇ ಭಾಗದಲ್ಲಿ ಹೋಗಿ ವಾಸಿಸುವ ಹಕ್ಕನ್ನು ಕೂಡ ಹೊಂದಿರಬಹುದು. ಈಗ ನೋಡ್ರಿ, ಬೆಂಗಳೂರಲ್ಲಿ ಹೋದ್ರೆ ಬರೇ ಅಲ್ಲಿ ನಾರ್ತ್ ಅವರು ಬಹಳ ಬಂದಿದ್ದಾರೆ. ಓಕೆನಾ, ರೈಲ್ವೆದಲ್ಲಿ ಅಂತೂ ಬಹಳ ನಾರ್ತ್ ಅವರೇ ಇರ್ತಾರೆ. ಅವ್ರು ಎಲ್ಲಾದ್ರೂ ಹೋಗಿ ವಾಸ ಮಾಡ್ಬೋದು. ಈಗ ಬೆಂಗಳೂರಲ್ಲಿ ಬಂದ್ರೆ ಯಾವ ರಾಜ್ಯದಲ್ಲಿ ಯಾವುದೇ ರಾಜ್ಯದವರು ಕೂಡ ಅಲ್ಲಿ ಹೋದ್ರೆ ಸಿಗ್ತಾರೆ ನಮ್ಗೆ. ಅಷ್ಟು ಜನ ಅಲ್ಲಿ ಬಂದು ವಾಸ ಆಗಿದ್ದಾರೆ. ಅಂದ್ರೆ ಯಾರಾದ್ರೂ ಕೂಡ ಭಾರತದಾದ್ಯಂತ ಎಲ್ಲಾದ್ರೂ ಕೂಡ ಅವರು ವಾಸಿಸುವ ಹಕ್ಕನ್ನ ಯಾವ ವಿಧಿ ಅಡಿಯಲ್ಲಿ ಕೊಡುತ್ತಂದ್ರೆ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಇ ಅಂಡರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಸಬ್ ಕ್ಲಾಸ್ ಜಿ ಅಲ್ಲಿ ವೃತ್ತಿ ಮಾಡುವ ಸ್ವಾತಂತ್ರ್ಯ. ತಮಗೆ ಇಷ್ಟ ಬಂದ ಕೆಲಸ ಮಾಡ್ಬೋದು, ವ್ಯಾಪಾರ ಉದ್ಯೋಗವನ್ನು ಮಾಡಬಹುದು, ಏನಾದ್ರೂ ಮಾಡ್ಬೋದು ಅವರು. ಇಲ್ಲ ನಾನು ಬಡಗಿಯರು ನೀನು ಬಡಗಿತನ ಮಾತ್ರ ಮಾಡ್ಬೇಕು, ಆ ರೀತಿ ಇಲ್ಲ. ಓಕೆನಾ, ನೀನು ಕಮ್ಮಾರ್ತನ ಮಾತ್ರ ಮಾಡ್ಬೇಕು, ನೀನು ಮೇಸ್ತ್ರಿ, ನೀನು ಮನೆ ಕಟ್ಟೋದ್ ಮಾತ್ರ ಮಾಡ್ಬೇಕು, ಆ ರೀತಿ ಇಲ್ಲ. ನೀನ್ ಏನಾದ್ರೂ ಮಾಡ್ಬೋದು, ಏನಾದ್ರೂ ಕೆಲಸ ಮಾಡ್ಬೋದು, ಏನಾದ್ರೂ ವ್ಯಾಪಾರ ಮಾಡ್ಬೋದು. ನಿನಗೇನ್ ಇಂಟ್ರೆಸ್ಟ್ ಇರುತ್ತೆ ಅದನ್ನು ಮಾಡೋಕು ನಿನಗೆ ಸಂವಿಧಾನದಲ್ಲಿ ಅವಕಾಶವಿದೆ. ಓಕೆನಾ, ನೆಕ್ಸ್ಟ್ ಆರ್ಟಿಕಲ್ 20 ಅಪರಾಧಗಳಿಗೆ ಶಿಕ್ಷೆ ವಿಧಿಸುವುದು ರಕ್ಷಣೆ. ಅಪರಾಧಿಗಳಿಗೆ ಶಿಕ್ಷೆ ಕೊಡ್ತಾರೆ, ಆದ್ರೆ ಅವ್ರಿಗೂ ಕೂಡ ರಕ್ಷಣೆ ಕೊಡ್ಬೇಕು ಒಳಗಡೆ. ಓಕೆನಾ, ಒಬ್ಬ ವ್ಯಕ್ತಿ ಅನ್ಯಾಯವಾಗಿ ಶಿಕ್ಷಿಸಿದಂತೆ ಅದು ರಕ್ಷಣೆ ನೀಡುತ್ತದೆ. ಇದರಲ್ಲಿ 3 ಪ್ರಕಾರದ ತತ್ವಗಳಿವೆ. ಒಂದು ಅಪರಾಧಕ್ಕೆ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷಿಸುವಂತಿಲ್ಲ. ಆಮೇಲೆ ಯಾವುದೇ ವ್ಯಕ್ತಿ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸಬಾರದು. ಓಕೆನಾ, ನೆಕ್ಸ್ಟ್ ಅಪರಾಧ ನಡೆದ ಸಮಯದಲ್ಲಿ ಯಾವ್ದು ಕಾನೂನು ಜಾರಿಯಲ್ಲಿ ಇರುತ್ತೋ ಅದೇ ಪ್ರಕಾರ ಶಿಕ್ಷೆ ನೀಡ್ಬೇಕು. ಹಂಗೆ ಸುಮ್ನೆ ಅವ್ರು ಯಾವುದೇ ದ್ವೇಷ ಇಟ್ಕೊಂಡು ಅವ್ರನ್ನ ಶಿಕ್ಷೆ ಮಾಡಬಾರ್ದು ಅಂತಂದು ಕೂಡ ಹೇಳ್ತಾರೆ. ನೆಕ್ಸ್ಟ್ ಆರ್ಟಿಕಲ್ 21 ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಆರ್ಟಿಕಲ್ 21 ಮಾತಾಡುತ್ತೆ. ಓಕೆನಾ, ಇದು ಸಂವಿಧಾನದ ಅತ್ಯಂತ ವಿಶಾಲವಾದ ಹಕ್ಕಾಗಿದೆ. ಈ ಕಾನೂನಿನ ಮೂಲಕ ಸ್ಥಾಪಿತವಾದ ಕಾರ್ಯವಿಧಾನ ಹೊರತುಪಡಿಸಿ ಯಾವುದೇ ವ್ಯಕ್ತಿ ಜೀವನ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಿಲ್ಲ. ಸುಪ್ರೀಂ ಕೋರ್ಟ್ ಪ್ರಕಾರ ಇದರಲ್ಲಿ ಗೌಪ್ಯತೆ ಹಕ್ಕು, ರೈಟ್ ಟು ಪ್ರೈವಸಿ ಮತ್ತು ಶುದ್ಧ ಪರಿಸರ ಹಕ್ಕು ಕೂಡ ಸೇರಿದೆ. 21A ಶಿಕ್ಷಣದ ಹಕ್ಕು. 21A ಶಿಕ್ಷಣದ ಹಕ್ಕು 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವುದು ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ. ಆರ್ಟಿಕಲ್ 21 ಶಿಕ್ಷಣದ ಹಕ್ಕು 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವುದು ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಆರ್ಟಿಕಲ್ 22 22ನೇ ವಿಧಿ ಏನ್ ಹೇಳುತ್ತೆ, ಬಂಧನ ಮತ್ತು ವಶಕ್ಕೆ ಒಳಪಡಿಸಿರುವ ವಿರುದ್ಧ ರಕ್ಷಣೆ. ಅಂದ್ರೆ ಬಂಧನ ಮತ್ತು ವಶಕ್ಕೆ ಪಡೆದಿರುವವರನ್ನ ಅವರ ವಿರುದ್ಧ ರಕ್ಷಣೆ ಮಾಡೋದು. ಹೇಗೆ, ಒಬ್ಬ ವ್ಯಕ್ತಿ ಬಂಧಿಸಿದಾಗ ಅವ್ರಿಗೆ ಕೆಲವು ಹಕ್ಕುಗಳು ಇರ್ತವೆ. ಯಾವುದು, ಬಂಧನಕ್ಕೆ ಕಾರಣವಾಗುವ ತಿಳಿಯುವ ಹಕ್ಕು. ಈಗ ಅರೆಸ್ಟ್ ಮಾಡ್ತಾರೆ ಸಡನ್ಲಿ, ನನ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಾ ಅಂತ ಅದನ್ನ ಇನ್ಫಾರ್ಮೇಶನ್ ತಿಳಿಯುವ ಅವ್ರಿಗೆ ಹಕ್ಕಿರುತ್ತೆ. ನೆಕ್ಸ್ಟ್ ತನ್ನ ಆಯ್ಕೆಯ ವಕೀಲರೊಂದಿಗೆ ಸಮಾಲೋಚಿಸುವ ಹಕ್ಕು. ನನಗೆ ಯಾಕೆ ಅರೆಸ್ಟ್ ಮಾಡಿದರೆ, ನಮ್ಮನ್ನ ಬಿಡಿಸಕ್ಕೆ ಏನೇನು ಪ್ರೋಸೆಸ್ ಬೇಕು, ನಾನು ಏನ್ ಮಾಡಿದೀನಿ ಏನು ಎಲ್ಲ ಅಂತಂದು ಡಿಸ್ಕಷನ್ ಮಾಡಕ್ಕೆ, ವಕೀಲರ ಜೊತೆಗೆ ನೀವು ಡಿಸ್ಕಷನ್ ಮಾಡಕ್ಕೆ ಕೂಡ ನಿಮಗೆ
ಆಯ್ಕೆ ಇರುತ್ತೆ. ನೆಕ್ಸ್ಟ್ 24 ಗಂಟೆ ಒಳಗಾಗಿ ಹತ್ತಿರದ ನ್ಯಾಯಾಲಯಗಳಿಗೆ ಅವರನ್ನ ಹಾಜರುಪಡಿಸಬೇಕು, ನ್ಯಾಯಾಧೀಶರ ಮುಂದೆ ಅವರನ್ನು ಕೂಡ ಹಾಜರುಪಡಿಸಬೇಕು ಅಂತ ಹೇಳೋದು ಯಾವುದು? ಆರ್ಟಿಕಲ್ 22. ನೆಕ್ಸ್ಟ್ ಶೋಷಣೆ ವಿರುದ್ಧದ ಹಕ್ಕು. ಮೂರನೇ ಹಕ್ಕು ಯಾವುದು? ಶೋಷಣೆ ವಿರುದ್ಧದ ಹಕ್ಕು. ಇದರಲ್ಲಿ 23ರ ವಿಧಿ ಏನ್ ಹೇಳುತ್ತೆ? ಮಾನವ ಮಾರಾಟ ಮತ್ತು ಬಲವಂತ ದುಡಿಮೆ ನಿಷೇಧ. ವಿವಿಧ ನಾಗರಿಕರ 3 ರೀತಿಯ ಶೋಷಣೆಗಳಿಂದ ರಕ್ಷಣೆ ಮಾಡುತ್ತದೆ. ಹೆಂಗೆ? ಮಾನವನ ಮಾರಾಟ ಮಾಡ್ತಾರೆ, ಮಹಿಳೆಯರು ಮತ್ತು ಮಕ್ಕಳನ್ನು ವಸ್ತುಗಳಂತೆ ಮಾರಾಟ ಮಾಡೋದು, ಖರೀದಿ ಮಾಡೋದು, ಇದನ್ನ ಅನೈತಿಕ ಚಟುವಟಿಕೆ ಮತ್ತು ಮಹಿಳೆಯರ ಬಳಕೆ ಸೇರಿದ್ರಿಂದ ಇದನ್ನ ನಿಷೇಧ ಮಾಡಲಾಗಿದೆ. ಓಕೆನಾ? ನೆಕ್ಸ್ಟ್ ಬೇಗಾರ್ ಅಂದ್ರೆ ಕೆಲಸ ಮಾಡಿಸಿಕೊಂಡು ಅದಕ್ಕೆ ಯಾವುದೇ ಪ್ರತಿಫಲ ಅಥವಾ ಸಂಬಳ ನೀಡದಿರುವ, ಇದು ಹಳೆಯ ಕಾಲದ ಜೀತ ಪದ್ಧತಿಯ ಒಂದು ರೂಪ ಆಗಿದೆ. ಓಕೆನಾ? ಮಾನವ ಮಾರಾಟ ಮತ್ತು ಬಲವಂತ ದುಡಿಮೆ ಇದನ್ನು ಕೂಡ ಮಾಡಂಗಿಲ್ಲ ಅಂತ ಹೇಳ್ತಿದ್ದಾರೆ. ಶೋಷಣೆ ವಿರುದ್ಧದ ಹಕ್ಕು. ಈ ರೀತಿ ಮಾಡಿದ್ರು ಕೂಡ ನೀವು ಕಂಪ್ಲೇಂಟ್ ಮಾಡ್ಬೋದು. ನೆಕ್ಸ್ಟ್ ಬಲವಂತದ ದುಡಿಮೆ. ಒಬ್ಬ ವ್ಯಕ್ತಿ ಇಚ್ಛೆಗೆ ವಿರುದ್ಧವಾಗಿ ಅಥವಾ ಕನಿಷ್ಠ ಕೂಲಿಗಿಂತ ಕಡಿಮೆ ಹಣ ನೀಡಿ ಕೆಲಸ ಮಾಡಿಸಿಕೊಳ್ಳುವುದನ್ನು ಇದು ಶಿಕ್ಷಾರ್ಹ ಅಪರಾಧವೆಂದು ಪರಿಗಣಿಸಲಾಗುತ್ತದೆ. ಈಗ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಅದು ಇಷ್ಟ ಆಗಿರಲ್ಲ, ಅದು ಬಿಡ್ಬೋದು ಅವರು. ಇಲ್ಲ ನೀವು ಮಾಡ್ಲೇಬೇಕು ಕೆಲಸನ ಅಂತ ಈ ರೀತಿ ಕಂಡೀಷನ್ ಹಾಕಂಗಿಲ್ಲ. ಆಮೇಲೆ ಅವ್ನು ಕನಿಷ್ಠ ಕಡಿಮೆ ಕೂಲಿ ಕೊಡ್ತಿದಾರೆ ಅಂತ ಅವನು ಕೆಲಸ ಬಿಡ್ತಿದ್ದಾನೆ ಅಂದಾಗ ಇಲ್ಲ ನೀನ್ ಮಾಡ್ಲೇಬೇಕಂತ ಅವ್ರಿಗೆ ಫೋರ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ. ನೆಕ್ಸ್ಟ್ ವಿನಾಯಿತಿ ಏನಿದೆ? ಸಾರ್ವಜನಿಕ ಉದ್ದೇಶಗಳಿಗಾಗಿ, ಉದಾಹರಣೆ ರಾಷ್ಟ್ರೀಯ ಸೇವಾ ಮತ್ತು ಮಿಲಿಟರಿ ಸೇವೆ ಸರ್ಕಾರವು ನಾಗರಿಕ ಕೆಲಸಕ್ಕೆ ಬಳಸಿಕೊಳ್ಳಬಹುದು. ಅಂತಹ ಸಂದರ್ಭದಲ್ಲಿ ಧರ್ಮ, ಜಾತಿ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಲು ಅನುಮತಿ ಇರುವುದಿಲ್ಲ. ಓಕೆ. ನೆಕ್ಸ್ಟ್ ಆರ್ಟಿಕಲ್ 24 ಏನಿರುತ್ತೆ? ಮಕ್ಕಳನ್ನು ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧ. 14 ವರ್ಷದ ಮಕ್ಕಳನ್ನು ಯಾವುದೇ ಕಾರ್ಖಾನೆ ಮತ್ತು ಗಣಿ ಅಥವಾ ಅಪಾಯಕಾರಿ ಉದ್ಯೋಗಗಳಲ್ಲಿ, ಉದಾಹರಣೆಗೆ ಪಟಾಕಿ ತಯಾರಿಕೆ, ರೈಲು ಕೆಲಸ ತೊಡಗಿಸುವುದನ್ನು ಈ ವಿಧಿಯು ಸಂಪೂರ್ಣವಾಗಿ ನಿಷೇಧ ಮಾಡುತ್ತದೆ. ಮಕ್ಕಳ ಬಾಲ್ಯವನ್ನು ರಕ್ಷಿಸುವುದು ಮತ್ತು ಅವರಿಗೆ ಕಡ್ಡಾಯ ಶಿಕ್ಷಣ ಕೊಡಿಸುವುದು ಇದರ ಪ್ರಮುಖ ಆಶಯವಾಗಿದೆ. ನೆಕ್ಸ್ಟ್ ವಿಧಿ 23 ಮಾನವ ಮಾರಾಟ ಮತ್ತು ಜೀತ ಪದ್ಧತಿ ನಿಷೇಧ, ಮಹಿಳೆಯರು ಮತ್ತು ಬಡ ಕಾರ್ಮಿಕರಿಗೆ. ನೆಕ್ಸ್ಟ್ 24ನೇ ವಿಧಿ ಏನ್ ಹೇಳುತ್ತೆ? ಬಾಲಕಾರ್ಮಿಕ ನಿಷೇಧ. ಅಂದ್ರೆ ಬಾಲಕಾರ್ಮಿಕರು 14 ವರ್ಷದ ಮಕ್ಕಳಿಗೆ ಬಾಲಕಾರ್ಮಿಕರ ನಿಷೇಧ ಮಾಡೋದು ಇದು ಆಗುತ್ತೆ. ನೆಕ್ಸ್ಟ್ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ನೆಕ್ಸ್ಟ್ ಹಕ್ಕು ಯಾವುದು? ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು. ವಿಧಿ 25 ಧರ್ಮದ ಮುಕ್ತ ಪ್ರಜ್ಞೆ, ಆಚರಣೆ ಮತ್ತು ಪ್ರಚಾರ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಇಚ್ಛೆಯ ಧರ್ಮವನ್ನು ನಂಬುವ, ಅದರಂತೆ ಆಚರಣೆ ಮಾಡುವ ಮತ್ತು ಆ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡುವ ಹಕ್ಕಿದೆ ಅಂತ ಹೇಳ್ತಾರೆ. ಗಮನಿಸಿ, ಇದರಲ್ಲಿ ಕೆಲವು ಭಾರತೀಯ ನಾಗರಿಕರಿಗೂ ಮಾತ್ರವಲ್ಲದೆ ವಿದೇಶಿಯರಿಗೂ ಲಭ್ಯವಿದೆ. ಆದರೆ ಸಾರ್ವಜನಿಕ ಸುವ್ಯವಸ್ಥೆ, ನೈತಿಕ ಮತ್ತು ಆರೋಗ್ಯದ ಧಕ್ಕೆ ಆಗುವಂತಿರಬಾರದು. ಓಕೆನಾ? ಧರ್ಮ ಪ್ರಚಾರವನ್ನು ಮಾಡ್ಬೋದು, ಆಚರಣೆ ಕೂಡ ಮಾಡ್ಬೋದು, ಆದ್ರೆ ಮುಕ್ತ ಪ್ರಜ್ಞೆ ಇರ್ಬೇಕಂತ ಕೂಡ ಹೇಳುತ್ತೆ. ನೆಕ್ಸ್ಟ್ ವಿಧಿ 26 ಧಾರ್ಮಿಕ ವ್ಯವಹಾರಗಳ ನಿರ್ವಹಣೆ ಸ್ವಾತಂತ್ರ್ಯ. ಪ್ರತಿಯೊಬ್ಬ ಧಾರ್ಮಿಕ ಪಂಗಡ ಮತ್ತು ಸಂಸ್ಥೆಗಳಿಗೆ ಈ ಕೆಳಗಿನ ಹಕ್ಕು ಇದೆ. ಏನೇನಿದೆ? ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗೆ ಸಂಸ್ಥೆಗಳನ್ನು ಸ್ಥಾಪಿಸಬಹುದು. ಅವರು ತನ್ನ ಧಾರ್ಮಿಕ ವ್ಯವಹಾರಗಳನ್ನ ತಾನೇ ನಿರ್ವಹಿಸಿಕೊಳ್ಳಬಹುದು. ಆಸ್ತಿಯನ್ನು ಚರ ಮತ್ತು ಸ್ಥಿರ ಹೊಂದುವ ಮತ್ತು ಕಾನೂನಿನ ಪ್ರಕಾರ ಅದನ್ನು ನಿರ್ವಹಿಸುವುದು ಕೂಡ ಅವರಿಗೆ ಅವಕಾಶವನ್ನ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಅಂಡರ್ ಅಲ್ಲಿ ಕೊಡಲಾಗುತ್ತದೆ. ನೆಕ್ಸ್ಟ್ ವಿಧಿ 27ನೇ ವಿಧಿ 2ರಲ್ಲಿ ಏನ್ ಬರುತ್ತೆ? ಧರ್ಮದ ಪ್ರಚಾರಕ್ಕಾಗಿ ತೆರಿಗೆ ಪಾವತಿಯಿಂದ ವಿನಾಯಿತಿ. ಯಾವುದೇ ನಿರ್ದಿಷ್ಟ ಧರ್ಮದ ಪ್ರಚಾರಕ್ಕಾಗಿ ಅಥವಾ ನಿರ್ವಹಣೆಗಾಗಿ ತೆರಿಗೆ ಪಾವತಿಸುವಂತೆ ಯಾವುದೇ ವ್ಯಕ್ತಿಯನ್ನು ಸರ್ಕಾರವು ಒತ್ತಾಯಿಸುವಂತಿಲ್ಲ. ಓಕೆನಾ? ಧರ್ಮ ಪ್ರಚಾರಕ್ಕೆ ನೀವು ಮಾಡ್ತಿದ್ರ ಅಂತ ಅಂದಾಗ ನಿಮಗೆ ತೆರಿಗೆ ಕೊಡುವಂತಂದು ಸರ್ಕಾರ ಒತ್ತಾಯಿಸುವುದಿಲ್ಲ. ಅಂದರೆ ಸರ್ಕಾರ ಸಂಗ್ರಹಿಸಿದ ತೆರಿಗೆ ಹಣವನ್ನು ಯಾವುದಾದ್ರೂ ಒಂದು ನಿರ್ದಿಷ್ಟ ಧರ್ಮದ ಏಳಿಗೆಯಾಗಿ ಮಾತ್ರ ಬಳಸುವಂತಿಲ್ಲ. ಓಕೆನಾ? ಅದು ಕೂಡ ಒಂದೇ ಈ ಧರ್ಮಕ್ಕೆ ಮಾತ್ರ ಇದು ಅಂತ ಈ ತರನು ಕೂಡ ಬಳಸುವಂತಿಲ್ಲ. ನೆಕ್ಸ್ಟ್ ಆರ್ಟಿಕಲ್ 28 ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಶೋಧನೆಯ ನಿಷೇಧ. ಅಂದ್ರೆ ವಿವರಣೆ ಏನಿದೆ ಇದರಲ್ಲಿ? ಸಂಪೂರ್ಣವಾಗಿ ಸರ್ಕಾರದ ಹಣದಿಂದ ನಡೆಯುವ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವುದೇ ಧಾರ್ಮಿಕ ಬೋಧನೆಯನ್ನು ಮಾಡುವಂತಿಲ್ಲ. ಸಂಪೂರ್ಣವಾಗಿ ಸರ್ಕಾರದ ಹಣದಿಂದ ನಡೆಯುವ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವುದೇ ಧಾರ್ಮಿಕ ಬೋಧನೆ ಮಾಡುವಂತಿಲ್ಲ. ಆದರೆ ಧಾರ್ಮಿಕ ದತ್ತಿ ಸಂಸ್ಥೆಗಳಲ್ಲಿ ಸ್ಥಾಪಿಸಲ್ಪಟ್ಟ ಸಂಸ್ಥೆಗಳು ಇದಕ್ಕೆ ವಿನಾಯಿತಿ ನೀಡುತ್ತವೆ. ಅದರಲ್ಲಿ ಅಲ್ಲಿನ ವಿದ್ಯಾರ್ಥಿಗಳನ್ನು ಧಾರ್ಮಿಕ ಪ್ರಾರ್ಥನೆಗಳನ್ನು ಭಾಗವಹಿಸುವಂತೆ ಬಲವಂತ ಮಾಡೋದಿಲ್ಲ, ಕಂಡೀಷನ್ ಹಾಕಂಗಿಲ್ಲ. ಓಕೆನಾ? ಈಗ ಸಂಪೂರ್ಣವಾಗಿ ಸರ್ಕಾರದಿಂದ ಒಂದ್ ಯಾವ್ದೋ ಶಿಕ್ಷಣ ಸಂಸ್ಥೆ ನಡೀತಿದೆ, ಅದರಲ್ಲಿ ನಾನು ಒಂದೇ ಧರ್ಮದ ಬಗ್ಗೆ ನಿಮಗೆ ಬೋಧನೆ ಮಾಡ್ತೀನಿ ಅಂತಂದು ಕಂಡೀಷನ್ ಹಾಕಂಗಿಲ್ಲ. ಧಾರ್ಮಿಕ ದತ್ತಿ ಸಂಸ್ಥೆಗಳನ್ನ ಸ್ಥಾಪಿಸಲು ಇದಕ್ಕೆ ವಿನಾಯಿತಿ ಇರ್ತದೆ. ದತ್ತಿ ಸಂಸ್ಥೆಗಳನ್ನ ಸ್ಥಾಪಿಸಲು ಅಲ್ಲಿನ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಪ್ರಾರ್ಥನೆ ಭಾಗಿಸುವಂತೆ ಕಡ್ಡಾಯವಾಗಿ ನೀವು ಬಲವಂತ ಮಾಡಂಗಿಲ್ಲ. ಅವ್ರು ಇಷ್ಟ ಬಂದ್ರೆ ಬರ್ಬೋದು, ಬಿಟ್ರೆ ಬಿಡ್ಬೋದು. ನೆಕ್ಸ್ಟ್ 25ನೇ ವಿಧಿ ಏನ್ ಹೇಳುತ್ತೆ? ಧರ್ಮದ ನಂಬಿಕೆ, ಆಚರಣೆ ಮತ್ತು ಪ್ರಚಾರದ ಬಗ್ಗೆ. 26 ಧಾರ್ಮಿಕ ಸಂಸ್ಥೆಗಳ ನಿರ್ವಹಣೆ ಸ್ವಾತಂತ್ರ್ಯ.
27 ಧರ್ಮಕ್ಕಾಗಿ ತೆರಿಗೆ ನೀಡುವಂತಿಲ್ಲ. 28 ಸರ್ಕಾರಿ ಶಾಲೆಗಳನ್ನು ಧಾರ್ಮಿಕ ಬೋಧನೆ ನಿಷೇಧ. ನೆಕ್ಸ್ಟ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಈ ಹಕ್ಕು ಏನ್ ಹೇಳುತ್ತೆ ನೋಡೋಣ. 29ನೇ ವಿಧಿ ಅಲ್ಪಸಂಖ್ಯಾತರ ಹಿತಾಸಕ್ತಿ ಸಂರಕ್ಷಣೆ ಮಾಡುತ್ತೆ. ಓಕೆನಾ, ಅದರಲ್ಲಿ ಸಂಸ್ಕೃತಿ ಮತ್ತು ಭಾಷೆ, ಅವರ ಯಾವುದೇ ಸಂಸ್ಕೃತಿ ಮತ್ತು ಭಾಷೆ ಭಾಗದಲ್ಲಿ ವಾಸಿಸುವ ನಾಗರಿಕರು ತಮ್ಮದೇ ಆದ ವಿಶಿಷ್ಟ ಭಾಷೆ, ಲಿಪಿ, ಸಂಸ್ಕೃತಿಯನ್ನು ಹೊಂದಿದ್ದಾರೆ. ಅದನ್ನು ಸಂರಕ್ಷಿಸಿಕೊಳ್ಳುವ ಹಕ್ಕನ್ನು ಕೂಡ 29ನೇ ವಿಧಿ ಅಂಡರಲ್ಲಿ ಕೊಡಲಾಗುತ್ತದೆ. ಪ್ರವೇಶ ನಿರಾಕರಣೆ ನಿಷೇಧ ಅಂದ್ರೆ ಸರ್ಕಾರದಿಂದ ನಡೆಸಲ್ಪಟ್ಟುವ ಸರ್ಕಾರದ ನೆರವು ಪಡೆಯುವ ಯಾವುದೇ ಶಿಕ್ಷಣ ಸಂಸ್ಥೆ ಕೇವಲ ಧರ್ಮ, ತಳಿ, ಜಾತಿ ಅಥವಾ ಭಾಷೆಯ ಮೇಲೆ ಆಧಾರದ ಮೇಲೆ ಯಾವುದೇ ನಾಗರಿಕರನ್ನು ಪ್ರವೇಶ ಮಾಡುವುದನ್ನ ನಿರಾಕರಿಸುವಂತಿಲ್ಲ ಅಂತ ಹೇಳೋದು ಆರ್ಟಿಕಲ್ 29. ನೆಕ್ಸ್ಟ್ ಆರ್ಟಿಕಲ್ 30 ಹೇಳುತ್ತೆ ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ಥಾಪಿಸುವ ಮತ್ತು ನಿರ್ವಹಿಸುವ ಅಲ್ಪಸಂಖ್ಯಾತರ ಹಕ್ಕು. ಇದು ಧಾರ್ಮಿಕ ಅಥವಾ ಭಾಷಾ ಅಲ್ಪಸಂಖ್ಯಾತರಿಗೆ ತಮ್ಮದೇ ಆದ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಲು ಅಧಿಕಾರವನ್ನು ನೀಡುತ್ತದೆ. ಓಕೆನಾ. ನೆಕ್ಸ್ಟ್ ಸ್ಥಾಪನೆ ಹಕ್ಕು. ಎಲ್ಲಾ ಅಲ್ಪಸಂಖ್ಯಾತರು ಧರ್ಮ, ಭಾಷಾ ಆಧಾರದ ಮೇಲೆ ತಮ್ಮ ಇಚ್ಛೆಯ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕನ್ನು ಕೂಡ ಹೊಂದಿರುತ್ತದೆ. ನೆಕ್ಸ್ಟ್ ಸರ್ಕಾರ ನೆರವು. ಅಲ್ಪಸಂಖ್ಯಾತರು ನಿರ್ವಹಿಸುತ್ತಿದ್ದಾರೆ ಎಂಬ ಕಾರಣಕ್ಕಾಗಿ ಸರ್ಕಾರ ಯಾವುದೇ ಶಿಕ್ಷಣ ಸಂಸ್ಥೆಗೆ ಧನ ಸಹಾಯ ನೀಡುವ ಮತ್ತು ತಾರತಮ್ಯ ಮಾಡುವಂತಿಲ್ಲ. ನೆಕ್ಸ್ಟ್ ಪರಿಹಾರದ ಹಕ್ಕು. ಸರ್ಕಾರದ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳು ಆಸ್ತಿಯನ್ನು ವಶಪಡಿಸಿಕೊಂಡರೆ ಆ ಸಂಸ್ಥೆಯ ಹಕ್ಕಿನ ಧಕ್ಕೆ ಆಗದಂತೆ ಸೂಕ್ತ ಪರಿಹಾರ ನೀಡಬೇಕೆಂಬುದು ಕೂಡ ಆರ್ಟಿಕಲ್ 32ರಲ್ಲಿ ಬರುತ್ತೆ. ನೆಕ್ಸ್ಟ್ 32ನೇ ವಿಧಿ. ಇದು ಬಹಳ ಇಂಪಾರ್ಟೆಂಟ್ ಕೊನೆಯ ಫಂಡಮೆಂಟಲ್ ರೈಟ್ ಆಗಿರುತ್ತೆ. ಅಂಬೇಡ್ಕರ್ ಅವರು ಈ ವಿಧಿಯನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಹೇಳಿದ್ದಾರೆ. ಇದ್ರ ಮೇಲೆ ಬಹಳ ಸರಿ ಕ್ವಶನ್ಸ್ ಬಂದಿದೆ. ಯಾಕಂದ್ರೆ ಉಳಿದ ಎಲ್ಲಾ ಮೂಲಭೂತ ಹಕ್ಕುಗಳು ಕೇವಲ ಕಾಗದದ ಮೇಲಿರದೆ ಅವುಗಳಿಗೆ ನಿಜವಾದ ರಕ್ಷಣೆ ಸಿಗುವುದು ಈ ವಿಧಿಯ ಮೂಲಕವೇ. ಓಕೆನಾ. ಈಗ ಏನೇನ್ ಹೇಳಿದೆ, ಅನ್ಟಚಬಿಲಿಟಿ ಹೇಳಿದೆ, ಶಿಕ್ಷಣದ ಹಕ್ಕು ಹೇಳಿದೆ ನಾನು, ಆಮೇಲೆ ಸಣ್ಣ ಮಕ್ಕಳನ್ನ ದುಡಿಸ್ಕೋಬಾರ್ದು, ಧರ್ಮ ಪ್ರಚಾರ ಮಾಡುವಾಗ ಅವ್ರ ವಿರುದ್ಧ ಮಾಡಬಾರ್ದು, ಕಂಡೀಷನ್ ಹಾಕ್ಬಾರ್ದು ಅಂತ ಎಲ್ಲ ಹೇಳಿದೆ. ಅವು ಏನಾದ್ರೂ ವೈಲೇಟ್ ಆದಾಗ, ಅದ್ರ ವಿರುದ್ಧ ಏನಾದ್ರು ಮಾಡ್ತಿದ್ದಾಗ ನೀವು 32ನೇ ವಿಧಿ ಅಂಡರ್ ಅಲ್ಲಿ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ ನನಗೆ ಅಂತಂದು ಕೋರ್ಟಿಗೆ ಹೋಗೋಕೆ ಆ ಅಧಿಕಾರವನ್ನು ಕೊಡೋದೇ 32ನೇ ವಿಧಿ ಆಗಿರುತ್ತೆ. ಓಕೆನಾ. ಇದು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ಒಬ್ಬ ನಾಗರಿಕನ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆದಾಗ ಆತ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ನ್ಯಾಯ ಕೇಳಲು ಈ ವಿಧಿ ಅಧಿಕಾರ ನೀಡುತ್ತದೆ. ಓಕೆನಾ. ಬಹಳ ಇಂಪಾರ್ಟೆಂಟ್ ಇದು. ಓಕೆನಾ. ಇದು 5 ರೀತಿಯ ರಿಟ್ಗಳನ್ನ ಹೊರಡಿಸ್ತಾರೆ. 5 ರೀತಿಯ ರಿಟ್ಗಳು ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ಸುಪ್ರೀಂ ಕೋರ್ಟ್ 32ನೇ ವಿಧಿ ಅಂಡರಲ್ಲಿ, ಹಾಗೆ ಹೈಕೋರ್ಟ್ 226ನೇ ವಿಧಿ ಅಂಡರಲ್ಲಿ 5 ರೀತಿಯ ರಿಟ್ಗಳನ್ನ ಹೊರಡಿಸಲು ಅವಕಾಶವಿರುತ್ತದೆ. ಹಾಗಾದ್ರೆ ಯಾವ್ಯಾವ್ದು 5 ರೀತಿಯ ರಿಟ್ಗಳು? ಓಕೆನಾ. ಇಲ್ಲಿ ಬರ್ತಿದೆ ಅಲ್ವಾ, ಇದೇ 5 ರೀತಿಯ ರಿಟ್ಗಳು. ಫಿಕ್ಸ್ ಕ್ವಶನ್ ಇವೆಲ್ಲ ಫಿಕ್ಸ್ ಕ್ವಶನ್. ಇದ್ರ ಮೇಲೆ ಹೆಬಿಯಸ್ ಕಾರ್ಪಸ್ ಅಂದ್ರೆ ಏನಂತ ಅಷ್ಟೇ ಕೇಳ್ತಾನೆ. ಒಬ್ಬ ವ್ಯಕ್ತಿ ಹಾಜರುಪಡಿಸಿ ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಆಕ್ರಮಣವಾಗಿ ಬಂಧಿಸಿ ಆತನನ್ನು ಬಿಡುಗಡೆ ಮಾಡಲು ನ್ಯಾಯಾಲಯ ಹೊರಡಿಸುವ ಆಜ್ಞೆ. ಅಂದ್ರೆ 24 ಗಂಟೆ ಒಳಗಾಗಿ ಒಬ್ಬ ವ್ಯಕ್ತಿಯನ್ನು ನೀವು ಅರೆಸ್ಟ್ ಮಾಡಿದ್ಮೇಲೆ ಅವರನ್ನು ಕೋರ್ಟ್ ಮುಂದೆ ತಗೊಂಡ್ಬರ್ಬೇಕು. ಓಕೆನಾ. ನೆಕ್ಸ್ಟ್ ಮ್ಯಾಂಡಮಸ್. ನಾವು ಆಜ್ಞಾಪಿಸುತ್ತೇವೆ ಅಂದ್ರೆ ಸರ್ಕಾರಿ ಅಧಿಕಾರ ಮತ್ತು ಸಂಸ್ಥೆ ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದಿದ್ದಾಗ ಮಾಡುವಂತೆ ನ್ಯಾಯಾಲಯ ನೀಡುವ ಆದೇಶ. ಓಕೆನಾ. ಮ್ಯಾಂಡಮಸ್ ಅಂದ್ರೆ ಸರ್ಕಾರಿ ಅಧಿಕಾರಿ ಅಥವಾ ಸಂಸ್ಥೆಗಳು ತನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡದೇ ಇದ್ದಾಗ ನೀವು ಕೆಲಸ ಮಾಡ್ಬೇಕು ಅಂತಂದು ನ್ಯಾಯಾಲಯ ಆರ್ಡರ್ ಮಾಡೋದು. ಇದು ಯಾವ್ದ್ರ ಅಂಡರಲ್ಲಿ? ಮ್ಯಾಂಡಮಸ್ ಅಂಡರ್ ಅಲ್ಲಿ. ಪ್ರೊಹಿಬಿಷನ್ ಅಂಡರ್ ಅಲ್ಲಿ ಏನ್ ಮಾಡ್ತಾರೆ? ತಡೆದು ಹಾಕುವುದಂದ್ರೆ ಕೆಳಹಂತದ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಕಾರ್ಯನಿರ್ವಹಿಸದಂತೆ ತಡೆಯಲು ಮೇಲಿನ ನ್ಯಾಯಾಲಯ ನೀಡುವ ಆಜ್ಞೆಯಾಗಿರುತ್ತದೆ. ನೆಕ್ಸ್ಟ್ ಸರ್ಶಿಯೋರರಿ. ಮಾಹಿತಿ ನೀಡುವುದು ಮತ್ತು ರದ್ದುಪಡಿಸುವುದು. ಕೆಳಹಂತದ ನ್ಯಾಯಾಲಯದ ತೀರ್ಪನ್ನು ರದ್ದುಗೊಳಿಸಲು ಅಥವಾ ಪ್ರಕರಣಗಳನ್ನು ಮೇಲಿನ ನ್ಯಾಯಾಲಯಕ್ಕೆ ವರ್ಗಾಯಿಸಲು ಹೊರಡಿಸುವ ಆಜ್ಞೆ ಸರ್ಶಿಯೋರರಿ ಆಗಿರುತ್ತೆ. ನೆಕ್ಸ್ಟ್ ಕೋವಾರೆಂಟ್ ಅಂತ ಬರುತ್ತೆ. ಇದು ಯಾವ ಅಧಿಕಾರದಿಂದ ಅಂದ್ರೆ ಒಬ್ಬ ವ್ಯಕ್ತಿಯು ಕಾನೂನು ಬಾಹಿರವಾಗಿ ಸಾರ್ವಜನಿಕ ಹುದ್ದೆಯನ್ನು ಅಲಂಕರಿಸಿದ್ದಾರೆ, ಅಂದ್ರೆ ಅವನು ಎಲಿಜಿಬಲ್ ಇಲ್ದನೆ ಅವನು ಹುದ್ದೆಯನ್ನು ಅಲಂಕರಿಸಿದರೆ ಅದನ್ನ ಕೋವಾರೆಂಟ್ ಅಂಡರ್ ಅಲ್ಲಿ ಅವ್ರನ್ನ ತೆಗೆದು ಹಾಕೋಕೆ ಅವಕಾಶ ಇರುತ್ತದೆ. ಓಕೆನಾ. ಅವ್ರನ್ನ ಪ್ರಶ್ನಿಸುವ ಅವಕಾಶ ಮತ್ತು ಆ ಹುದ್ದೆಯಲ್ಲಿದ್ದಾನೆಂದು ಪ್ರಶ್ನಿಸಿ ಅವನನ್ನ ಕಾನೂನು ವಿರುದ್ಧ ಇದ್ದ ಅಂದ್ರೆ ಅವನ್ನ ತೆಗೆದು ಹಾಕೋಕೆ ಅವಕಾಶ ಈ ವಿಧಿ ಅಂಡರ್ ಅಲ್ಲಿ ಈ ರಿಟ್ಸ್ ಅಂಡರ್ ಅಲ್ಲಿ ಅವಕಾಶ ಇರುತ್ತೆ. ಓಕೆ. ನೆಕ್ಸ್ಟ್ ಪ್ರಮುಖ ಅಂಶಗಳೇನೇನಿದಾವೆ, ಇದರಲ್ಲಿ ಇಂಪಾರ್ಟೆಂಟ್ ಅಂಶಗಳೇನೇನಿದಾವೆ ಅಂತ ನೋಡೋದಾದ್ರೆ 32ನೇ ವಿಧಿಯು 32 ಮೂಲಭೂತ ಹಕ್ಕುಗಳ ವಿಧಿಯು ಸ್ವತಃ ಒಂದು ಮೂಲಭೂತ ಹಕ್ಕಾಗಿದೆ. ಆದ್ದರಿಂದ ಇದನ್ನು ಯಾರು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ಓಕೆನಾ. ಇದು ಮೂಲಭೂತ ಹಕ್ಕಾಗಿರೋದ್ರಿಂದ ಇದನ್ನ ಯಾರು ಟಚ್ ಮಾಡಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಜವಾಬ್ದಾರಿ. ಸುಪ್ರೀಂ ಕೋರ್ಟ್ ಅನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕೂಡ ಕರೀತಾರೆ. ಸುಪ್ರೀಂ ಕೋರ್ಟ್ ಅನ್ನು ಮೂಲಭೂತ ಹಕ್ಕುಗಳ ರಕ್ಷಕ. ನೆಕ್ಸ್ಟ್ ತುರ್ತು ಪರಿಸ್ಥಿತಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ರಾಷ್ಟ್ರಪತಿಗಳು 32ನೇ ವಿಧಿಯಡಿಯಲ್ಲಿ ನ್ಯಾಯಾಲಯಕ್ಕೆ ಹೋಗುವ ಹಕ್ಕನ್ನು ತಾತ್ಕಾಲಿಕವಾಗಿ ಅಮಾನತುಗೊಳಿಸಬಹುದು. ಜಸ್ಟ್ ತಾತ್ಕಾಲಿಕವಾಗಿ. ಈಗ ರಾಷ್ಟ್ರವೇ ತುರ್ತು ಪರಿಸ್ಥಿತಿ ಅಂದ್ರೆ ರಾಷ್ಟ್ರವೇ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ತುರ್ತು ಪರಿಸ್ಥಿತಿಯನ್ನ ಹೇರ್ತಾರೆ ಸೆಂಟ್ರಲ್ ಅವರು. ಹಾಗೆ ಹೇರಿದಾಗ ಇಲ್ಲ ನನ್ನ
ಇಲ್ಲಿ ನಾನು ಸ್ವಾತಂತ್ರ್ಯದ ಹಕ್ಕು ನನಗೆ ಆ ವೈಲೇಷನ್ ಆಗಿದೆ, ನಾನು ಕೋರ್ಟ್ಗೆ ಹೋಗ್ತೀನಿ ಅನ್ನೋಂಗಿಲ್ಲ ಅವಾಗ. ಓಕೆನಾ, ಅವಾಗ ತಾತ್ಕಾಲಿಕವಾಗಿ ರಾಷ್ಟ್ರಪತಿಗಳವನ್ನ ಅಮಾನತಿನಲ್ಲಿ ಇಟ್ಟಿರುತ್ತಾರೆ. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ವರ್ಸಸ್ ಹೈಕೋರ್ಟ್ ರಿಟ್ ಅಧಿಕಾರ ವ್ಯಾಪ್ತಿ ಏನಿರುತ್ತೆ. ಸುಪ್ರೀಂ ಕೋರ್ಟ್ 32ನೇ ವಿಧಿ ಅಂಡರಲ್ಲಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಮಾತ್ರ, ಓಕೆನಾ, ಈ ನೆನ್ಪಿಟ್ಟುಕೊಳ್ರಿ ಈ ವರ್ಡ್ ನ, ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಾಗ ಮಾತ್ರ ರಿಟ್ ಅನ್ನು ಹೊರಡಿಸುವ ಅಧಿಕಾರವಿರುತ್ತದೆ. ಆದ್ರೆ ಹೈಕೋರ್ಟ್ 226ನೇ ವಿಧಿ ಅಂಡರಲ್ಲಿ ಮೂಲಭೂತ ಹಕ್ಕುಗಳ ಜೊತೆಗೆ ಇತರ ಕಾನೂನು ಹಕ್ಕುಗಳಿಗೂ ಕೂಡ ರಿಟ್ ಅನ್ನು ಹೊರಡಿಸುವ ಅಧಿಕಾರವಿದೆ. ಮೂಲಭೂತ ಹಕ್ಕು ಪ್ಲಸ್ ಇತರ ಕಾನೂನು ಹಕ್ಕುಗಳಿಗೂ ಕೂಡ ರಿಟ್ ಅನ್ನು ಹೊರಡಿಸುವ ಅಧಿಕಾರವಿರುತ್ತದೆ. ಐ ಹೋಪ್ ಇದ್ರ ಬಗ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು. ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಭಾವಿಸ್ತೀನಿ ನಾನು. ಓಕೆ,